Hello and welcome to another session of Learning with me. In this session, I'll be discussing about the utility of social research. Research is helpful not only to come up with new theories, in formulation of new concepts, but also it aids in certain practical applications. ಸಾಮಾಜಿಕ ಸಂಶೋಧನೆಯಿಂದ ನಾವು ಹೊಸ ಸಿದ್ಧಾಂತಗಳ ರಚನೆ ಮಾತ್ರವಲ್ಲದೆ ಪ್ರಾಯೋಗಿಕವಾಗಿ ಅನುಕೂಲವಾಗುವಂತಹ ಕೆಲವು ಅಂಶಗಳನ್ನು ಸಹ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಾಮಾಜಿಕ ಸಂಶೋಧನೆಯಲ್ಲಿನ ಒಂದು ಮುಖ್ಯವಾದ ಗುರಿ ಅಂದ್ರೆ ನಿರ್ಣಯಗಳನ್ನ ತೆಗೆದುಕೊಳ್ಳಕ್ಕೆ ಸಹಾಯ ಮಾಡುವಂತಹದ್ದು. ಡಿಸಿಷನ್ ಮೇಕಿಂಗ್. ಡಿಸಿಷನ್ ಮೇಕಿಂಗ್ becomes very important at various levels. It could be at individual level, at the level of a community, level of a society or the nation. ಒಂದು ದೇಶವೂ ಸಹ ಮುಂದೆ ಬೇಕಾಗಿರುವಂತಹ ನಿರ್ಣಯಗಳನ್ನ ತಗೊಳ್ಬೇಕಾದ್ರೆ ಸಂಶೋಧನೆ ಅನಿವಾರ್ಯವಾಗುತ್ತೆ. ಸೊ ಇಂತಹ ಒಂದು ಸಂಶೋಧನೆಯಲ್ಲಿ ಇಂತಹ ಒಂದು ನಿರ್ಣಯಗಳನ್ನ ತೆಗೆದುಕೊಳ್ಳುವಲ್ಲಿ ಸಂಶೋಧನೆಯ ಪಾತ್ರ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಾವುದೇ ಒಂದು ನಿರ್ಣಯವನ್ನ ತಗೊಳ್ಬೇಕಾದ್ರೆ ನಮ್ಮ ಮುಂದೆ ಅನೇಕ ಚಾಯ್ಸ್ಗಳಿರುತ್ತೆ. ದೇರ್ ವಿಲ್ ಬಿ ಮಲ್ಟಿಪಲ್ ಆಪ್ಷನ್ಸ್. ಈ ಮಲ್ಟಿಪಲ್ ಆಪ್ಷನ್ಸ್ಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು, ಒಂದು ತಿರುವಿನಲ್ಲಿ ನಿಂತಿದ್ದೀವಿ ಅಂದಾಗ ಯಾವ ದಿಕ್ಕಿನಲ್ಲಿ ಹೋದ್ರೆ ಎಂತಹ ಒಂದು ಔಟ್ಪುಟ್ ಸಿಗತ್ತೆ ಅನ್ನೋದು ಮೊದಲೇ ತಿಳಿದಿದ್ರೆ ನಾವು ತಗೊಳ್ಳುವಂತಹ ನಿರ್ಣಯಗಳಲ್ಲಿ ತಪ್ಪು ಮಾಡೋದನ್ನ ಕಡಿಮೆ ಮಾಡ್ಕೋಬಹುದು. ಸೊ ಸಾಮಾಜಿಕ ಸಂಶೋಧನೆ ಈ ರೀತಿಯಾಗಿ ಹಲವು ಆಪ್ಷನ್ಸ್ಗಳಿರ್ಬೇಕಾದ್ರೆ ಯಾವುದು ಬಹಳ ಉತ್ತಮವಾದಂತಹ ಒಂದು ನಿರ್ಣಯ ಅನ್ನೋದನ್ನ ತಿಳಿಸೋದಕ್ಕೆ ಬಹಳ ಸಹಾಯಕವಾಗುತ್ತೆ. So it is very helpful in the process of selecting the best alternative from the available set of options. And social research is also concerned with the decision making and its implementation. ಆಪ್ಷನ್ಸ್ಗಳಿದೆ, ಅದರಲ್ಲಿ ಯಾವುದನ್ನ ತಗೊಳ್ಬೇಕು ಅನ್ನೋದನ್ನ ನಿರ್ಣಯ ಮಾಡಿದ್ಮೇಲೆ ನಾವು ತೆಗೆದುಕೊಂಡಿರುವಂತಹ ನಿರ್ಣಯದಿಂದ ಎಂತಹ ಪರಿಣಾಮಗಳಾಗಬಹುದು ಅನ್ನೋದು ಸಹ ಸಂಶೋಧನೆಯಿಂದ ತಿಳಿಯುತ್ತೆ. Research will help us to look at the past, calculate what is the best for the present, and then foresee what can happen in the future. ಹಿಂದೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಪ್ರಸ್ತುತ ಇರುವಂತಹ ಸನ್ನಿವೇಶದಲ್ಲಿ ಯಾವುದು ಉತ್ತಮವಾದಂತಹ ನಿರ್ಣಯ ಅನ್ನೋದನ್ನ ಆಯ್ಕೆ ಮಾಡೋದ್ರ ಜೊತೆಗೆ ನಾವು ತೆಗೆದುಕೊಂಡಿರುವಂತಹ ನಿರ್ಣಯಗಳು ಮುಂದೆ ಎಂತಹ ಪರಿಣಾಮಗಳನ್ನ ಉಂಟು ಮಾಡಬಹುದು ಅನ್ನೋದನ್ನು ಸಹ ಸಂಶೋಧನೆ ತಿಳಿಸ್ಕೊಡುತ್ತೆ. ಇಂಪ್ಲಿಮೆಂಟೇಷನ್ ಪ್ರಾಸೆಸ್, ತೆಗೆದುಕೊಂಡಿರೋ ನಿರ್ಣಯಗಳನ್ನ ಕಾರ್ಯಗತಗೊಳಿಸುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೂ ಸಹ ಸಂಶೋಧನೆ ಬಹಳ ಮುಖ್ಯವಾಗಿದೆ. ಡಿಸಿಷನ್ಸ್ ಶುಡ್ ಬಿ ಬೇಸ್ಡ್ ಆನ್ ಅಪ್ರಾಪ್ರಿಯೇಟ್ ಸ್ಟಡೀಸ್. ನಾವು ತೆಗೆದುಕೊಳ್ಳುವಂತಹ ನಿರ್ಣಯ ಊಹೆಗಳಾಗಿರಬಾರದು. It should not be assumptions. It should be based on appropriate studies, evaluations, observations. ಆ ವಿಷಯದ ಬಗ್ಗೆ ಪರಿಣಿತಿಯನ್ನ ಪಡ್ಕೊಂಡಿರೋರಿಂದ ಆಗಿರುವಂತಹ ಸಂಶೋಧನೆಯ ಆಧಾರಿತವಾಗಿರಬೇಕು ನಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳು. And research also gives us the required knowledge and skill set that is required to solve problems. So this is the role of research in decision making. The process of decision making is not an easy one. ನಿರ್ಣಯಗಳನ್ನ ತೆಗೆದುಕೊಳ್ಳೋದು ಅನ್ನುವಂತಹದ್ದು ಸುಲಭದ ಕೆಲಸ ಅಲ್ಲ. ನಿರ್ಣಯಗಳನ್ನ ತೆಗೆದುಕೊಳ್ಬೇಕಾದ್ರೆ ಹಲವು ಮುಖ್ಯವಾದಂತಹ ಅಂಶಗಳನ್ನ ನಾವು ಪರಿಗಣನೆಗೆ ತಗೊಳ್ಬೇಕಾಗತ್ತೆ. ಈ ಡಿಸಿಷನ್ ಮೇಕಿಂಗ್ ಆಕ್ಟಿವಿಟಿಯಲ್ಲಿ ಪ್ರಿಡಾಮಿನೆಂಟ್ಲಿ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಗಳನ್ನ ನಾವು ಗುರುತಿಸಬಹುದು. 3 ಮುಖ್ಯವಾದಂತಹ ಅಂಶಗಳು ನಾವು ನಿರ್ಣಯಗಳನ್ನ ತೆಗೆದುಕೊಳ್ಬೇಕಾದ್ರೆ ಇರುವಂತಹ 3 ಮುಖ್ಯವಾದಂತಹ ಅಂಶಗಳು ಯಾವುದು ಅದು ಅಂದಾಗ, ಒಂದು ಇಂಟೆಲಿಜೆನ್ಸ್ ಆಕ್ಟಿವಿಟಿ. ಇಂಟೆಲಿಜೆನ್ಸ್ ಆಕ್ಟಿವಿಟಿ ಅಂದ್ರೆ ಇಟ್ ಇಸ್ looking at the environment, looking at the things surrounding us and identifying what are the necessary conditions for the decisions. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ, ಪರ್ಯಾವರಣವನ್ನ, ನಮ್ಮ ಸುತ್ತಮುತ್ತಲಿನ ಸಮಾಜವನ್ನ
ನೋಡಿ ನಿರ್ಣಯಗಳನ್ನ ಕೈಗೊಳ್ಳೋಕೆ ಬೇಕಾಗಿರುವಂತಹ ಮುಖ್ಯವಾದ ಅಂಶಗಳು ಯಾವುದು ಅನ್ನೋದನ್ನ ಗುರುತಿಸೋದಕ್ಕೆ ನಾವು ಇಂಟೆಲಿಜೆನ್ಸ್ ಆಕ್ಟಿವಿಟಿ, ಬೌದ್ಧಿಕ ಕ್ರಿಯೆ ಅಂತ ಕರಿತೀವಿ. ಎರಡನೇದು ಡಿಸೈನಿಂಗ್ ಆಕ್ಟಿವಿಟಿ. ವಾಟ್ ಇಸ್ ಡಿಸೈನಿಂಗ್ ಆಕ್ಟಿವಿಟಿ? ಸೊ we've looked at the environment and we've decided what is necessary. ಏನು ಬೇಕಿದೆ ಅನ್ನೋದನ್ನ ನಾವು ನಮ್ಮ ಪರಿಸರವನ್ನ ನೋಡಿ ಅರ್ಥ ಮಾಡ್ಕೊಂಡಿದೀವಿ. ಈಗ ನೆಕ್ಸ್ಟ್ ಆ ಒಂದು ಏನ್ ಬೇಕಿದೆ ಅಂತ ಗುರುತಿಸಿದೀವಲ್ಲ, ಅದನ್ನ ಒಂದು ಆಲ್ಟರ್ನೇಟ್ ಆಕ್ಷನ್, ಒಂದು ಪ್ಲಾನ್ ಆಫ್ ಆಕ್ಷನ್ ರೀತಿ ಮಾಡಿಕೊಂಡು ಹೇಗೆ ನಾವು ಸಂಶೋಧನೆಯಲ್ಲಿ ಮುಂದುವರಿಬೇಕು, ಹೇಗೆ ಇರುವಂತಹ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಅನ್ನೋದನ್ನ ಡೆವಲಪ್ ಮಾಡ್ಕೊಳ್ಳೋದು. ದಟ್ ಇಸ್ ಕಾಲ್ಡ್ ಆಸ್ ದ ಡಿಸೈನಿಂಗ್ ಆಕ್ಟಿವಿಟಿ. ಅಂಡ್ ಫೈನಲಿ ದ ಚಾಯ್ಸ್ ಆಕ್ಟಿವಿಟಿ. ದ ಚಾಯ್ಸ್ ಆಕ್ಟಿವಿಟಿ ಇಸ್ ಟು ಚೂಸ್ ಫ್ರಮ್ ವಾಟ್ ಎವರ್ ಇಸ್ ಅವೈಲಬಲ್, ಚೂಸಿಂಗ್ ದ ಬೆಸ್ಟ್. ಪ್ರತಿಯೊಂದು ಅಂಶ ಇರಲಿ. ಈಗ ಯು ವಾಂಟ್ ಟು ಲರ್ನ್ ಅ ಪರ್ಟಿಕ್ಯುಲರ್ ಆಸ್ಪೆಕ್ಟ್, ಯು ಹ್ಯಾವ್ ಮಲ್ಟಿಪಲ್ ಮೆಥಡ್ಸ್ ಟು ಲರ್ನ್ ದಟ್. ನನಗೆ ಸಂಶೋಧನೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ನಾನು ಪುಸ್ತಕಗಳನ್ನ ಓದಿ ತಿಳ್ಕೋಬಹುದು, ಬೇರೆಯವರನ್ನ ಕೇಳಿ ತಿಳ್ಕೋಬಹುದು, ಈ ರೀತಿ ಯೂಟ್ಯೂಬ್ ವಿಡಿಯೋಸ್ಗಳನ್ನ ನೋಡಿ ತಿಳ್ಕೋಬಹುದು. ಸೊ ದೇರ್ ಆರ್ ಮಲ್ಟಿಪಲ್ ಮೆಥಡ್ಸ್ ಅಂಡ್ ಯು ಕ್ಯಾನ್ ಚೂಸ್ ವಾಟ್ ಇಸ್ ದಿ ಬೆಸ್ಟ್ ವೇ ಯು ಕ್ಯಾನ್ ಲರ್ನ್, isn't it? Like that, for every activity there are multiple choices available. ಪ್ರತಿಯೊಂದು ಕೆಲಸಕ್ಕೂ ಅನೇಕ ಆಪ್ಷನ್ಸ್ಗಳು ಸಿಗುತ್ತೆ ನಮಗೆ. ಈ ರೀತಿ ಮಾಡಿದ್ರೆ ಹೀಗಾಗಬಹುದು, ಇದಕ್ಕೆ ಇದೊಂದು ಆಪ್ಷನ್ ಇದೆ, ಇದಕ್ಕೊಂದು ಪರ್ಯಾಯ ಇದೆ ಅಂತ ಹೇಳಿ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಸೊ ಅದನ್ನ ಬಳಸ್ಕೊಂಡು ನಾವು ನಿರ್ಣಯಗಳನ್ನ ತೆಗೆದುಕೊಳ್ಳೋದಕ್ಕೆ ಸಂಶೋಧನೆ ಸಹಕಾರಿ ಆಗುತ್ತೆ. ಭಾರತದಂತಹ ಒಂದು ಸಮಾಜದಲ್ಲಿ ಈ ಸಂಶೋಧನೆಯ ಮಹತ್ವ ಏನು, ಎಸ್ಪೆಷಲಿ ಸಾಮಾಜಿಕ ಸಂಶೋಧನೆಯ ಮಹತ್ವ ಏನು ಅಂತ ನೋಡಿದಾಗ, ಭಾರತ ಒಂದು ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ರಾಷ್ಟ್ರ. ನಮಗೆಲ್ಲ ತಿಳಿದಿರುವಂತೆ ಭಾರತದಲ್ಲಿ ಅನೇಕ ಸಮಸ್ಯೆಗಳಿದೆ, ಹಾಗೆ ಅನೇಕ ಅವಕಾಶಗಳು ಸಹ ಇದೆ. ಸೊ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವಂತಹದ್ದು, ಅವಕಾಶಗಳನ್ನ ಬಳಸ್ಕೊಳ್ಳಕ್ಕೆ ವಿಧಾನಗಳನ್ನ ಹುಡುಕುವಂತಹದ್ದು ಸಾಮಾಜಿಕ ಸಂಶೋಧನೆಯ ಒಂದು ಮುಖ್ಯವಾದಂತಹ ಕೊಡುಗೆಯಾಗಿದೆ. ಪ್ರತಿದಿನ ದೈನಂದಿನ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೆ, ಪರಿಹಾರವನ್ನ ಕಂಡು ಹಿಡ್ಕೊಳ್ಳೋದಕ್ಕೆ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಂಶಗಳನ್ನ ಸರಿಯಾದ ರೀತಿಯಲ್ಲಿ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಕ್ಕೆ ಸಾಮಾಜಿಕ ಸಂಶೋಧನೆ ಬಹಳ ಅಗತ್ಯ ಇದೆ. ನಮ್ಮ ಸುತ್ತಮುತ್ತಲ್ ಏನ್ ನಡೀತಾ ಇದೆ ಅನ್ನೋದನ್ನ ಅಧ್ಯಯನ ಮಾಡೋದ್ರಿಂದ ಯಾವ ರೀತಿಯಾದಂತಹ ಅವಕಾಶಗಳಿದೆ, ಆ ಅವಕಾಶಗಳನ್ನ ಹೇಗೆ ಬಳಸ್ಕೊಂಡ್ರೆ ನಾವು ಮಾತ್ರ ಅಲ್ಲ ನಮ್ಮ ಸಮಾಜವೂ ಮುಂದುವರಿಬಹುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಮಾಜಿಕ ಸಂಶೋಧನೆ ಅವಕಾಶಗಳನ್ನ ಕಲ್ಪಿಸುತ್ತೆ. ಸಾಮಾಜಿಕ ಸಂಶೋಧನೆಯಿಂದ ಆಗುವಂತಹ ಅಡ್ವಾಂಟೇಜಸ್ ಏನು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಪ್ಲಾನಿಂಗ್. ಯೋಜನೆಗಳಿಗೆ ಸಾಮಾಜಿಕ ಸಂಶೋಧನೆ ಒಂದು ಮೂಲವಾಗುತ್ತೆ. ಈ ಯೋಜನೆಗಳನ್ನ ರೂಪಿಸುವಂತಹದ್ದು ಸುಲಭವಾದ ಮಾತಲ್ಲ, ಇದೊಂದು ಸಂಕೀರ್ಣ ಪ್ರಕ್ರಿಯೆ. ಪ್ಲಾನಿಂಗ್ ಅಟ್ ವೇರಿಯಸ್ ಸ್ಟೇಜಸ್, be it individual or at the national level, requires a lot of inputs. It needs detailed analysis from different perspectives. ಒಂದು ಯೋಜನೆಯನ್ನ ರೂಪಿಸಬೇಕಾದ್ರೆ ಇದರಿಂದ ಯಾವ ರೀತಿಯಾದಂತಹ ಪರಿಣಾಮಗಳು ಉಂಟಾಗುತ್ತೆ, ವೈಯಕ್ತಿಕ ಯೋಜನೆಗಳು ಮಾತ್ರ ಅಲ್ಲ, ಒಂದು ರಾಷ್ಟ್ರದ ಯೋಜನೆಯಲ್ಲೂ ಸಹ ಬಹಳ ಆಯಾಮಗಳಿಂದ, ವಿವಿಧ ಆಯಾಮಗಳಿಂದ ನಾವು ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ಪ್ರಸ್ತುತ ಜನಸಂಖ್ಯೆ ಇಷ್ಟು ಪ್ರಮಾಣದಲ್ಲಿದೆ, ಇಂತಹ ಪ್ರಮಾಣದಲ್ಲಿರುವಂತಹ ಜನಸಂಖ್ಯೆಗೆ ಯಾವ ರೀತಿಯಾದಂತಹ ಫೆಸಿಲಿಟೀಸ್ಗಳನ್ನ ಇನ್ನೂ ಒಂದು 5 ವರ್ಷದ ನಂತರ ಕೊಡ್ಬೇಕಾಗತ್ತೆ ಅನ್ನೋದನ್ನ ನಾವೀಗ ಪ್ಲಾನ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಮುಂದೆ ಅದು ಒಂದು ದೊಡ್ಡ ಪ್ರಾಬ್ಲಮ್ ಆಗಬಹುದು, ಅದನ್ನ ಮ್ಯಾನೇಜ್ ಮಾಡೋದು ಬಹಳ ದೊಡ್ಡ ಸಮಸ್ಯೆ ಆಗಬಹುದು. ಸೊ ಒಂದು ಗೋಲ್, ಶಾರ್ಟ್ ಟರ್ಮ್ ಗೋಲ್ ಇರಬಹುದು, ಲಾಂಗ್ ಟರ್ಮ್ ಗೋಲ್ ಇರಬಹುದು, ಈಸಿಲಿ ಅಚೀವ್ ಮಾಡುವಂತಹ ಒಂದು ಪ್ರಾಸೆಸ್ ಆಗ್ಬೇಕಾದ್ರೆ ನಾವು ಪ್ಲಾನ್ ಮಾಡ್ಕೋಬೇಕಾಗತ್ತೆ.
multiple social sciences like sociology, economics, political science. All these give a lot of inputs about what the nation can do in order to become a more welfare oriented country where the priority of the citizens comes first. So, even in terms of administration, in terms of providing what is the best, planning becomes very essential. And in giving the right inputs for planning is possible by social research. ವೈಜ್ಞಾನಿಕವಾದಂತಹ ಒಂದು ಯೋಜನೆಯಿಂದ ನಾವು ಬೇಕಾಗಿರುವಂತಹ ಇನ್ಪುಟ್ಸ್ಗಳನ್ನ, ಬೇಕಾಗಿರುವಂತಹ ಮಾಹಿತಿಯನ್ನ ಯೋಜನೆ ರೂಪಿಸುವವರಿಗೆ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಇದು ಸಾಮಾಜಿಕ ಸಂಶೋಧನೆಯ ಒಂದು ಬಹಳ ಮುಖ್ಯವಾದಂತಹ ಒಂದು ಕರ್ತವ್ಯ ಅಥವಾ ಒಂದು ಅಡ್ವಾಂಟೇಜ್ ಅಂತ ಸಹ ನಾವು ಹೇಳ್ಬಹುದು. ಸೊ ಸಾಮಾಜಿಕ ವ್ಯವಸ್ಥೆಗೆ ಬೇಕಾಗಿರುವಂತಹ ಮಾಹಿತಿಯನ್ನ ನಾವು ವೈಜ್ಞಾನಿಕ ಸಂಶೋಧನೆಯ ಮೂಲಕ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ದಿಸ್ ಇಸ್ ದಿ ಫಸ್ಟ್ ಯುಟಿಲಿಟಿ ಆಫ್ ಸೋಷಿಯಲ್ ರಿಸರ್ಚ್, ಪ್ಲಾನಿಂಗ್. And then providing solutions to social problems. ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೊಡುವಂತಹದ್ದು. Social research, as I already mentioned, is not just about coming up with new theories. It is also about providing practical solutions to problems. ಸಾಮಾಜಿಕ ಸಂಶೋಧನೆ ಅನ್ನುವಂತಹದ್ದು ಬರೀ ಸಮಸ್ಯೆಗಳೇನಿದೆ, ಆ ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡೋದು ಅನ್ನೋದ್ರ ಬಗ್ಗೆ ಸಿದ್ಧಾಂತಗಳನ್ನ ಕೊಡೋದಷ್ಟೇ ಮಾತ್ರ ಅಲ್ಲದೆ, ಆ ಸಮಸ್ಯೆಗಳಿಗೆ ನಿರ್ದಿಷ್ಟವಾದಂತಹ ಪರಿಹಾರಗಳನ್ನು ಕೊಡೋದು ಸಹ ಆಗಿದೆ. ಸೊ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂದ್ರೆ ಹೇಗೆ ಮಾಡೋದು? ಇಟ್ ಇಸ್ ನಾಟ್ ಮ್ಯಾಜಿಕ್ ಓವರ್ ನೈಟ್. ಓಕೆ, ಐ ವಾಂಟ್ ಪಾವರ್ಟಿ ಟು ಬಿ ಗಾನ್ ಅಂಡ್ ಓಫ್ ಇಟ್ಸ್ ಗಾನ್ ದ ನೆಕ್ಸ್ಟ್ ಮಾರ್ನಿಂಗ್. ನೋ, ಇಟ್ಸ್ ನಾಟ್ ಲೈಕ್ ದಟ್. It requires a lot of detailed, systematic, scientific research into that particular problem. ಯಾವುದೇ ಒಂದು ಸಮಸ್ಯೆ ಇರಬಹುದು, ಆ ಸಮಸ್ಯೆಯನ್ನ ಸರಿಯಾಗಿ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಮಾಡಿದಾಗ ಮಾತ್ರ ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ. ಸಮಸ್ಯೆ ಏನು ಅಂತಾನೆ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಪರಿಹಾರ ಹುಡ್ಕೋದಕ್ಕೆ ಸಾಧ್ಯವಾಗಲ್ಲ. ಎಷ್ಟೊಂದ್ ಸಲ ಸಮಸ್ಯೆ ಇದೆ ಅನ್ನೋದೇನೆ ಗೊತ್ತಿರೋದಿಲ್ಲ. ಲೈಕ್ ಫಾರ್ instances like child marriage, child labor, the sati system, these social problems never seemed to be problems for the people of those times. They thought it was quite normal. But only when certain social reformers pointed out that this is wrong, they even came to label it as a problem. Even to this day, many of them do not find child marriage to be a problem, because of which we to this day see various instances of child marriages being reported. So for this kind of social problems, we need to go to the genesis of the problem, to the root cause of the problem. ಆ ಸಮಸ್ಯೆ ಏನಿದೆ ಅನ್ನೋದನ್ನ ಅದರ ಬೇರಿನಿಂದ ಅರ್ಥ ಮಾಡ್ಕೋಬೇಕಾಗತ್ತೆ, ಅದರ ಒಂದು ಮೂಲದಿಂದ ಅರ್ಥ ಮಾಡ್ಕೋಬೇಕಾಗತ್ತೆ. ಆವಾಗ ಫಸ್ಟ್ ಸಮಸ್ಯೆ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ಅದಕ್ಕೆ ಕಾರಣಗಳೇನು ಅನ್ನೋದು ತಿಳಿಯುತ್ತೆ. ಕಾರಣಗಳು ತಿಳಿದಾಗ ಆ ಕಾರಣಗಳನ್ನ ನಿರ್ಮೂಲನೆ ಮಾಡಿ ಸಮಸ್ಯೆಗೆ ಒಂದು ಪರಿಹಾರ ನೀಡೋದಕ್ಕೆ ಸಾಧ್ಯವಾಗತ್ತೆ. ಇದು ಸಹ ಸಾಮಾಜಿಕ ಸಂಶೋಧನೆಯಿಂದ ಮಾತ್ರನೇ ಸಾಧ್ಯವಾಗುವಂತಹದ್ದು. ಇದು ವೈಜ್ಞಾನಿಕ ಸಾಮಾಜಿಕ ಸಂಶೋಧನೆಯ ಮತ್ತೊಂದು ಯುಟಿಲಿಟಿ, ಮತ್ತೊಂದು ಪ್ರಯೋಜನ ಅಂತ ಹೇಳಬಹುದು. Improving the social understanding and goodwill. ಜ್ಞಾನ ಅನ್ನುವಂತಹದ್ದು ಒಂದು ಪ್ರಕಾಶವಾದಂತಹ ಬೆಳಕಿದ್ದಂತೆ. ಹೇಗೆ ಸೂರ್ಯೋದಯ ಆದಾಗ ಆ ಸೂರ್ಯನ ಕಿರಣಗಳು ಎಲ್ಲಾ ಕಡೆ ಬೆಳಕನ್ನ ಚೆಲ್ಲಿ ಒಂದು ಲೈಟ್ ಹೊರಹೊಮ್ಮಿಸುತ್ತೆ, ಒಂದು ಬೆಳಕನ್ನು ಹೊರಹೊಮ್ಮಿಸುತ್ತೋ, ಅದೇ ರೀತಿ ಜ್ಞಾನ ಅನ್ನುವಂತಹದ್ದು ಒಂದು ಬೆಳಕು. ಆ ಜ್ಞಾನಾರ್ಜನೆಯಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಭಾರತದಂತಹ ಬಹಳ ವೈವಿಧ್ಯತೆ ಇರುವಂತಹ ಒಂದು ರಾಷ್ಟ್ರದಲ್ಲಿ ಹಲವು ಸಣ್ಣ ಸಣ್ಣ ವಿಚಾರಗಳಿಗೆ ಮೌಢ್ಯಗಳಿರುತ್ತೆ.
ಮೂಢನಂಬಿಕೆಗಳಿರುತ್ತೆ, ದ್ವೇಷಗಳಿರುತ್ತೆ, ತಾರತಮ್ಯತೆ ಮನೋಭಾವನೆ ಇರುತ್ತೆ. ಇದೆಲ್ಲ ಯಾಕೆ ಬರುತ್ತೆ? ಮೌಢ್ಯದಿಂದ, ಅಂಧಕಾರದಲ್ಲಿರೋದ್ರಿಂದ, ಜನಕ್ಕೆ ಸರಿಯಾದ ಅರಿವಿಲ್ಲದೆ ಇರೋದ್ರಿಂದ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಾಮಾಜಿಕ ಸಂಶೋಧನೆ ಜನರಲ್ಲಿ ಅರಿವು ಮೂಡಿಸುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಅಜ್ಞಾನ, ಮೂಢನಂಬಿಕೆ, ಪಡಿಯಚ್ಚುಗಳನ್ನ ಹೋಗಲಾಡಿಸುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಸಾಮಾಜಿಕ ಸಮಸ್ಯೆಗಳನ್ನ ತೊಡೆದು ಹಾಕಬೇಕಾದ್ರೆ ಜನರಲ್ಲಿ ಏಕತೆಯ ಒಂದು ಭಾವನೆಯನ್ನ ಮೂಡಿಸ್ಬೇಕು, ವಿವೇಚನೆಯನ್ನ ತರಬೇಕು. ಅಂತಹ ಒಂದು ಪ್ರಕ್ರಿಯೆ ಸಾಮಾಜಿಕ ಸಂಶೋಧನೆಯಿಂದ ಮಾತ್ರ ಸಾಧ್ಯ. ಜನರಲ್ಲಿ ಮೌಢ್ಯತೆ ಯಾಕೆ ಇದೆ, ಇಂತಹ ಒಂದು ಸಮಸ್ಯೆಗಳಿಗೆ ಕಾರಣ ಏನು, ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ಅದಕ್ಕೊಂದು ಪರಿಹಾರವನ್ನ ಕೊಡೋದಕ್ಕೆ ಸಾಧ್ಯ. ನಮ್ಮಲ್ಲಿರುವಂತಹ ವೈವಿಧ್ಯತೆಯ ಒಂದು ಪ್ರಯೋಜನ ಏನು, ಆ ವೈವಿಧ್ಯತೆಯೇ ನಮ್ಮ ಒಂದು ಅಂತಸ್ತು ಅನ್ನೋದನ್ನ ಜನಕ್ಕೆ ಅರಿವು ಮೂಡಿಸ್ಬೇಕಾಗತ್ತೆ. ಇಂತಹ ಒಂದು ಕಾರ್ಯ ಸಾಮಾಜಿಕ ಸಂಶೋಧನೆ ಮಾಡುತ್ತೆ. ಸೊ scientific social research goes a long way in building this understanding and goodwill among people. ಜನರಲ್ಲಿ ಸಾಮಾಜಿಕ ತಿಳುವಳಿಕೆ ಮತ್ತು ವಿಶ್ವಾಸವನ್ನ ಮೂಡಿಸೋದು ಸಾಮಾಜಿಕ ಸಂಶೋಧನೆಯ ಮತ್ತೊಂದು ಮುಖ್ಯವಾದಂತಹ ಒಂದು ಪ್ರಯೋಜನ. ಸೋಷಿಯಲ್ ಗ್ರೋತ್, ಸಾಮಾಜಿಕ ಬೆಳವಣಿಗೆ. You can't grow just as an individual and expect happiness. You will be happy, truly happy, only when the society is growing along with you. ಸಮಾಜ ಬೆಳೆದ್ರೆ ಮಾತ್ರನೇ ವ್ಯಕ್ತಿ ಸಂತೋಷವಾಗಿರೋದಕ್ಕೆ ಸಾಧ್ಯ. ಎಷ್ಟೇ ನಾವು ನಮ್ಮ ಬಗ್ಗೆ ಮಾತ್ರ ಆಲೋಚನೆ ಮಾಡಿದ್ರೂ ನಮ್ಮ ಸುತ್ತಮುತ್ತಲಿನ ಸಮಾಜ ಮುಂದುವರಿತಾ ಇಲ್ಲ ಅಂದ್ರೆ ನಮ್ಮ ಬೆಳವಣಿಗೆಯೂ ಸಹ ಅಂತಹ ತ್ವರಿತ ವೇಗದಲ್ಲಿ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಸಾಮಾಜಿಕ ಸಂಶೋಧನೆಯಿಂದ ಅಭಿವೃದ್ಧಿ ಹೇಗಾಗಬಹುದು ಅನ್ನೋದಕ್ಕೆ ಒಂದು ದಿಕ್ಸೂಚಿ ಆಗುತ್ತೆ. ಇಟ್ಸ್ ಲೈಕ್ ಅ ಬ್ಲೂ ಪ್ರಿಂಟ್ ಫಾರ್ ಡೆವಲಪ್ಮೆಂಟ್, ಸೋಷಿಯಲ್ ರಿಸರ್ಚ್, ಬಿಕಾಸ್ ಇಟ್ ಎಕ್ಸಾಕ್ಟ್ಲಿ ಪಾಯಿಂಟ್ಸ್ ಔಟ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ. ಇಟ್ ಸೇಸ್, ಸಿ ದಿಸ್ ವರ್ ದ ಮಿಸ್ಟೇಕ್ಸ್ ದಟ್ ಯು ಹ್ಯಾವ್ ಕಮಿಟೆಡ್ ಇನ್ ದ ಪಾಸ್ಟ್. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ರೆಕ್ಟಿಫೈ ದೆಮ್ ಅಂಡ್ ಗ್ರೋ ಇನ್ ದ ಫ್ಯೂಚರ್. ಪ್ರಗತಿಗೆ ಬೇಕಾಗಿರುವಂತಹ ಅಂಶಗಳು ಯಾವುದು, ಈ ಪ್ರಗತಿ ನಾವ್ ಯಾಕೆ ಸಾಧಿಸಕ್ಕೆ ಸಾಧ್ಯವಾಗ್ತಿಲ್ಲ, ಈ ಪ್ರಗತಿಯ ಹಾದಿಯಲ್ಲಿ ನಾವು ಮಾಡಿರುವಂತಹ ತಪ್ಪುಗಳೇನು ಈ ಹಿಂದೆ, ಈ ತಪ್ಪುಗಳನ್ನ ಹೇಗೆ ಸರಿಪಡಿಸಬಹುದು, ಹೇಗೆ ಇದರಿಂದ ನಮ್ಗೆ ಮುಂದೆ ಅಭಿವೃದ್ಧಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನೆಲ್ಲ ಸಾಮಾಜಿಕ ಸಂಶೋಧನೆ ಐಡೆಂಟಿಫೈ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಪ್ರಗತಿಯ ಹಾದಿಯಲ್ಲಿ ಹೋಗ್ಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಸಾಮಾಜಿಕ ಸಂಶೋಧನೆ. ಆಗ ಮಾತ್ರನೇ ನಮ್ಗೆ ನಮ್ಮ ತಪ್ಪುಗಳೇನು ಅನ್ನೋದು ಅರಿವಾಗೋದ್ರ ಜೊತೆಗೆ ಬೇರೆಯವರ ಸಕ್ಸಸ್ ಸ್ಟೋರೀಸ್ಗಳಿಂದನೂ ಸಹ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈಗ ಒಂದು ದೇಶ ಅಭಿವೃದ್ಧಿ ಹೊಂದುತ್ತಿದೆ ಅಂದ್ರೆ ತನ್ನ ಹಾದಿಯಲ್ಲಿ ತಾನು ಹೋಗ್ತಾ ಇದ್ರೆ ಮಾತ್ರ ಸಾಲೋದಿಲ್ಲ. ವಾಟ್ ಇಸ್ ನೆಸೆಸರಿ ಇಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದ ಡೆವಲಪ್ಡ್ ನೇಷನ್ಸ್ ಹ್ಯಾವ್ ಆಲ್ರೆಡಿ ಡನ್, ಬಿಕಾಸ್ ದೇ ಹ್ಯಾವ್ ಟ್ರೆಡೆಡ್ ದ ಸೇಮ್ ಪಾತ್. ಅದೇ ದಾರಿಯಲ್ಲಿ ಹೋಗಿರುವಂತಹವರು, ಈಗಾಗಲೇ ಅಭಿವೃದ್ಧಿಯನ್ನ ಹೊಂದಿರುವಂತಹವರು ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಸಂಶೋಧನೆ ಮಾಡಿದ್ರೆ ನಾವು ಯಾವ ದಿಕ್ಕಿನಲ್ಲಿ ಹೋದ್ರೆ ನಾವು ಯಶಸ್ಸನ್ನ ಗಳಿಸೋದಕ್ಕೆ ಸಾಧ್ಯ ಅನ್ನೋದು ಗೊತ್ತಾಗುತ್ತೆ. ಇದು ಬರೀ ಒಂದು ದೇಶದ ಹಂತದಲ್ಲಿ ಮಾತ್ರ ಅಲ್ಲ, ವೈಯಕ್ತಿಕವಾಗಿಯೂ ಸಹ ಅನ್ವಯಿಸುವಂತಹದ್ದು. If you look at the mistakes of others, you don't have to commit all the mistakes yourself. You can learn from the mistakes of others. That is what is special about human beings. We learn from others. So, social research helps in this endeavor. When there are research works that are pondering upon what are the aspects which has been instrumental in the growth of others and what can aid in our growth, will definitely go a long way in ensuring that there is personal growth and social growth at the same time. So this is yet another utility of social research. Social prediction. ಸಾಮಾಜಿಕ ಭವಿಷ್ಯವಾಣಿ, ಪ್ರವಾದಿಸುವುದು. ಏನು ಪ್ರವಾದ? What is prediction? Prediction means to look at what is happening in the present and say what could happen in the future. That is prediction. It's not just some mumbo jumbo kind of a thing. No.
ಸಂಶೋಧನೆಯಿಂದ ಬರುವಂತಹ ಈ ಒಂದು ಭವಿಷ್ಯವಾಣಿ ಏನಿದೆ ಅದು ವೈಜ್ಞಾನಿಕ ಮತ್ತು ತಾರ್ಕಿಕವಾದಂತಹ ಅಂಶಗಳ ಆಧಾರದಲ್ಲಿ ರೂಪಿಸಲ್ಪಟ್ಟಿರುವಂತಹದ್ದು. ಸುಮ್ಮನೆ ಗಾಳಿ ಮಾತಲ್ಲ ಇದು. ಸೋಷಿಯಲ್ ಪ್ರಿಡಿಕ್ಷನ್ ಅನ್ನುವಂತಹದ್ದು ಸಾಮಾಜಿಕ ಸಂಶೋಧನೆಯ ಒಂದು ಬಹಳ ಮುಖ್ಯವಾದಂತಹ ಅಂಶ. ಗತಿಸಿರುವಂತಹ ಕಾಲದಲ್ಲಿ ಏನಾಗಿದೆ, ಯಾವ ಯಾವ ಅಂಶಗಳಿಂದ ಎಂತಹ ಪರಿಣಾಮಗಳು ಉಂಟಾಗಿದೆ, ಸೊ ಅದೇ ಅಂಶಗಳು ಈಗೇನಾದ್ರೂ ಇದ್ರೆ ಅದಕ್ಕೆ ನಾವು ಯಾವ ರೀತಿಯಾದಂತಹ ನಿರ್ಣಯಗಳನ್ನ ತಗೊಂಡ್ರೆ, ಯಾವ ರೀತಿಯಾದಂತಹ ಆಯ್ಕೆಗಳನ್ನ ಮಾಡಿದ್ರೆ ನಾವು ಹಿಂದೆ ಮಾಡಿರುವಂತಹ ತಪ್ಪುಗಳನ್ನ ಕಡಿಮೆ ಮಾಡಬಹುದು. ವಾಟ್ ಕ್ಯಾನ್ ವಿ ಡೂ to ensure that we do not repeat the mistakes of the past is what research can help us to do. ಹೊಸ ಅವಕಾಶಗಳನ್ನ ಕಲ್ಪಿಸುವಂತಹದ್ದು, ಹಿಂದೆ ಮಾಡಿರುವಂತಹ ತಪ್ಪುಗಳನ್ನ ಕಡಿಮೆ ಮಾಡ್ಕೊಳ್ಳೋಕೆ ಅನುಕೂಲ ಮಾಡುವಂತಹದ್ದು, ಮತ್ತೆ ಹೊಸ ದೃಷ್ಟಿಕೋನಗಳಿಂದ, ಹೊಸ ಆಯಾಮಗಳಿಂದ ಒಂದು ವಿಚಾರವನ್ನ ನೋಡುವಂತಹದ್ದೆಲ್ಲವೂ ಸಹ ಸಾಮಾಜಿಕ ಸಂಶೋಧನೆಯ ಪರಿಣಾಮವಾಗಿ ಸಾಧ್ಯವಾಗುತ್ತೆ. ಮಾಡರ್ನೈಸೇಷನ್ ಆಫ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್. ಸಂಶೋಧನೆ ಮಾಡೋದ್ರಿಂದ ಸಂಶೋಧನೆಯಲ್ಲಿ ಬೇಕಾಗಿರುವಂತಹ ಅಂಶಗಳನ್ನು ಸಹ ನಾವು ಸರಿಪಡಿಸ್ಕೋಬಹುದು. ಸಂಶೋಧನೆಗೆ ಬೇಕಾಗಿರುವಂತಹ ಹಾದಿ ಏನಿದೆ ಆ ಹಾದಿಯನ್ನು ಸಹ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ. ಸಾಮಾಜಿಕ ಸಂಶೋಧನೆ ಅನ್ನುವಂತಹದ್ದು ಹಲವು ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ಒಂದು ಪ್ರಕ್ರಿಯೆ. ಇದೇನು ಹೊಸದಲ್ಲ. ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಬಳಸುವಂತಹ ಸಾಧನಗಳೇನಿದೆ, ನಾವು ಬಳಸುವಂತಹ ತಂತ್ರಗಳೇನಿದೆ, ಅದನ್ನು ಸಹ ನಾವು ಹೆಚ್ಚು ಹೆಚ್ಚು ಮುಂದುವರಿಸ್ಕೊಂಡು ಹೋಗ್ಬೇಕು. ಈಗ ಹಿಂದೆ ಒಂದು ಇಂಟರ್ವ್ಯೂ ಮಾಡಬೇಕಾದ್ರೆ ಒಂದು ಟೇಪ್ ರೆಕಾರ್ಡರ್ ಇಂದ ಅದನ್ನ ರೆಕಾರ್ಡ್ ಮಾಡಿಕೊಂಡು ಕೇಳಿಸ್ಕೊಂಡು ಅದನ್ನ ಅನಲೈಸ್ ಮಾಡುವಂತಹ ಒಂದು ಪದ್ಧತಿ ಇತ್ತು. ಬಟ್ ಈಗ ಒಂದು ಇಂಟರ್ವ್ಯೂ ಮಾಡಬೇಕಾದ್ರೆ ಯು ಕ್ಯಾನ್ ಆಲ್ಸೋ ಟೇಕ್ ಅ ವಿಡಿಯೋ ಆಫ್ ದಟ್ ಇಂಟರ್ವ್ಯೂ. If it is permitted, you can take a video, you can analyze it later using various softwares designed especially for the analysis of qualitative data. ಒಂದು ಇಂಟರ್ವ್ಯೂ ಅಂತಹ ಗುಣಾತ್ಮಕ ಸಾಧನದಿಂದ ಪಡ್ಕೊಂಡಿರುವಂತಹ ಒಂದು ಮಾಹಿತಿಯನ್ನ ವಿಶ್ಲೇಷಣೆ ಮಾಡೋದಕ್ಕಾಗಿ ಈಗ ನಮ್ಮಲ್ಲಿ ಹಲವು ಸಾಫ್ಟ್ವೇರ್ಸ್ಗಳಿದೆ. ಸೊ ಸಂಶೋಧನೆ ಮಾಡ್ತಾ ಮಾಡ್ತಾ ನಮಗೆ ಸಂಶೋಧನೆ ಮಾಡಕ್ಕೆ ಬೇಕಾಗಿರುವಂತಹ ತಂತ್ರಜ್ಞಾನ ಮತ್ತು ಸಾಧನಗಳನ್ನು ಸಹ ಪರಿಷ್ಕರಿಸಿಕೊಳ್ಳೋದಕ್ಕೆ ಅವಕಾಶಗಳಾಗುತ್ತೆ. We can look at the existing methods of data collection in different ways. Look at the methods for research in different dimensions and try to come up with new methods and different uses for the existing methods. That is also possible because of research. So research itself helps to make research even more interesting. And then finally, social welfare. ಸಾಮಾಜಿಕ ಸಂಶೋಧನೆ ಸಾಮಾಜಿಕ ಸಮಸ್ಯೆಗಳನ್ನ ಗುರುತಿಸೋದಕ್ಕೆ, ಅದನ್ನ ತಡೆ ಹಿಡಿಯೋದಕ್ಕೆ, ಸಮಾಜ ಕಲ್ಯಾಣಕ್ಕೆ ಅನುವು ಮಾಡಿಕೊಡುತ್ತೆ. Social welfare is the ultimate goal of all research. If what we are doing is helpful for the society at large, then that is the ultimate outcome that we can look for from the research. ಸಮಾಜ ಕಲ್ಯಾಣ, ಸಮಾಜ ಸುಧಾರಣೆ, ಸಮಾಜದಲ್ಲಿರುವಂತಹವರಿಗೆ ಸರಿಯಾದಂತಹ ಮಾರ್ಗದರ್ಶನ ನೀಡುವಂತಹದ್ದು, ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣಗಳನ್ನ ತಿಳ್ಕೊಳ್ಳೋದು, ಅದರ ತೀವ್ರತೆಯನ್ನ ಅರ್ಥ ಮಾಡ್ಕೊಳ್ಳೋದು, ಅದನ್ನ ಹೋಗಲಾಡಿಸೋದಕ್ಕೆ ಹೊಸ ಆಯೋಜನೆಗಳನ್ನ ರೂಪಿಸ್ಕೊಳ್ಳುವಂತಹದ್ದು, ಇವೆಲ್ಲವೂ ಸಹ ಸಾಮಾಜಿಕ ಸಂಶೋಧನೆಯಿಂದ ಸಾಧ್ಯವಾಗುತ್ತೆ. ಇವುಗಳಿಗೆ ಮಾರ್ಗಗಳನ್ನ ಸೂಚಿಸಿಕೊಳ್ಳುವಂತಹದ್ದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಾಮಾಜಿಕ ಸಂಶೋಧನೆಯಿಂದ ಸಾಧ್ಯವಾಗುತ್ತೆ. So in this session, I've discussed the different kinds of utilities of social research, the ways in which social research can be useful. ಸಾಮಾಜಿಕ ಸಂಶೋಧನೆಯಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ಈ ಸೆಷನ್ ಅಲ್ಲಿ ತಿಳ್ಕೊಂಡಿದ್ದೀವಿ. Let's meet in another session. Happy learning.